5ನೇ ದಿನಕ್ಕೆ ಕಾಲಿಟ್ಟಿದೆ ಇರಾನ್ ಇಸ್ರೇಲ್ ನಡುವಿನ ಯುದ್ಧ. ಇಂದು ಮಿಸೈಲ್ ದಾಳಿಯನ್ನ ಜಾರಿಯಲ್ಲಿಟ್ಟ ಇರಾನ್ ಚೀಫ್ ಕಮಾಂಡರ್ನನ್ನ ಇಸ್ರೇಲ್ ಹೊಡೆದು ಹಾಕಿದೆ. ಇರಾನ್ ವರ್ಸಸ್ ಇಸ್ರೇಲ್ ನಡುವಿನ ಯುದ್ಧ 5ನೇ ದಿನಕ್ಕೆ ಕಾಲಿಟ್ಟಿರೋದು. ಇಂದು ಮಿಸೈಲ್ ದಾಳಿಯನ್ನ ಇರಾನ್ ಜಾರಿಯಲ್ಲಿ ಇಟ್ಟಿದೆ. ಇರಾನ್ ಚೀಫ್ ಕಮಾಂಡರ್ನನ್ನ ಇಸ್ರೇಲ್ ಹೊಡೆದು ಹಾಕಿದೆ. ಇರಾನ್ನ ಎಚ್ಚರಿಕೆಯ ನಂತರವೂ ದಿನದಿಂದ ದಿನಕ್ಕೆ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ ಈ ಒಂದು ಯುದ್ಧ. ಇರಾನ್ ಇಸ್ರೇಲ್ ಯುದ್ಧದ ಬಗ್ಗೆ ಅಮೆರಿಕ ಅಧ್ಯಕ್ಷ ಮಾತನಾಡಿದ್ದಾರೆ. ಟ್ರಂಪ್ ಅವರು ಶಾಶ್ವತ ಪರಿಹಾರದತ್ತ ನಾವು ನೋಡುತ್ತಿದ್ದೇವೆ ಅಂದಿದ್ದಾರೆ ಟ್ರಂಪ್. ಕದನ ವಿರಾಮಕ್ಕಿಂತ ತಾರ್ಕಿಕ ಅಂತ್ಯದ ಬಗ್ಗೆ ಯೋಚನೆ ಮಾಡಿದ್ದೇವೆ, ಮಾಧ್ಯಮಗಳಿಗೆ ಉತ್ತರಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. 5ನೇ ದಿನಕ್ಕೆ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಕಾಲಿಟ್ಟಿದೆ. ಇವತ್ತು ಮಿಸೈಲ್ ದಾಳಿಯನ್ನ ಜಾರಿಯಲ್ಲಿಟ್ಟಿದೆ ಇರಾನ್ನ ಚೀಫ್ ಕಮಾಂಡರ್ನನ್ನ ಇಸ್ರೇಲ್ ಹೊಡೆದು ಹಾಕಿದೆ. ದಿನದಿಂದ ದಿನಕ್ಕೆ ತೀವ್ರತೆ ಪಡೆದುಕೊಳ್ತಾ ಇದೆ ಯುದ್ಧ. ಇರಾನ್ ಇಸ್ರೇಲ್ ಯುದ್ಧದ ಬಗ್ಗೆ ಅಮೆರಿಕ ಅಧ್ಯಕ್ಷ ಮಾತನಾಡಿದ್ದಾರೆ. ಟ್ರಂಪ್ ಶಾಶ್ವತ ಪರಿಹಾರದತ್ತ ನಾವು ನೋಡ್ತಾ ಇದ್ದೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಇವರ ಮಾತಿನ ಅರ್ಥ ಏನು ಹಾಗಾದ್ರೆ? ಕದನ ವಿರಾಮಕ್ಕಿಂತ ತಾರ್ಕಿಕ ಅಂತ್ಯದ ಬಗ್ಗೆ ಯೋಚನೆ ಮಾಡಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ಮಾಧ್ಯಮಗಳಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉತ್ತರವನ್ನ ಕೊಟ್ಟಿದ್ದಾರೆ. ಅಂತ ಅಂದ್ರೆ ಒಂದು ಯುದ್ಧ ಆಗಲೇಬೇಕು, ಜೊತೆಗೆ ಇರಾನ್ನ ಹೊಡೆದು ಹಾಕಲೇಬೇಕು ಅನ್ನೋ ನಿಟ್ಟಿನಲ್ಲಿ ತೀರ್ಮಾನವನ್ನ ಮಾಡಿದ್ದಾಗಿದೆಯಾ ಹಾಗಾದ್ರೆ ಅಮೆರಿಕ ಇಸ್ರೇಲ್ ಜೊತೆಗೂಡಿ? ಅಮೆರಿಕ ಅಧ್ಯಕ್ಷರ ಮಾತಿನ ಅರ್ಥ ಅದೇ. ಇರಾನ್ ಅಮೆರಿಕ ಅಧ್ಯಕ್ಷರ ಮಾತನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಯುದ್ಧ ನಿಲ್ಲಿಸಿ ಅಂತ ಹೇಳಿದ್ರು ಕೂಡ ಇರಾನ್ ನೀವ್ಯಾರು ನಮಗೆ ಹೇಳೋದಕ್ಕೆ ಅಂತ ಹೇಳಿ ಕೇಳಿಬಿಟ್ಟಿದೆ ಅಮೆರಿಕ ಅಧ್ಯಕ್ಷರನ್ನ. ಹಾಗಾಗಿನೇ ಈಗ ಅಮೆರಿಕದ ದೋಸ್ತಿ ಇಸ್ರೇಲ್ನ ಜೊತೆಗೂಡಿ ಅಮೆರಿಕ ಇರಾನ್ನನ್ನ ಸಂಪೂರ್ಣವಾಗಿ ಹೊಡೆದಾಕೋಡಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಅದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತಿನಲ್ಲೇ ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಏರ್ ಸ್ಟ್ರೈಕ್ ಮಾಡ್ತು ಇಸ್ರೇಲ್. ಈ ಸಂದರ್ಭದಲ್ಲಿ ಅಲಿ ಶದ್ಮಾನಿಯನ್ನ ಹತ್ಯೆ ಮಾಡಿ ಹಾಕಿದೆ. ಇಸ್ರೇಲ್ ಇರಾನ್ನ ಚೀಫ್ ಕಮಾಂಡರ್ ಅಲಿ ಶದ್ಮಾನಿಯನ್ನ ಹೊಡೆದು ಹಾಕಿದೆ. ಇದರಿಂದ ಇರಾನ್ ಮತ್ತಷ್ಟು ಕೆರಳಿದೆ ಈಗ. ಜೊತೆಗೆ ಇರಾನ್ನ ಸರ್ವೋಚ್ಚ ಅಧಿಕಾರಿಯನ್ನ ಕೂಡ ಹೊಡೆದು ಹಾಕಬೇಕು ಅಂತ ಹೇಳಿ, ಹತ್ಯೆ ಮಾಡಬೇಕು ಅಂತ ಹೇಳಿ ಇಸ್ರೇಲ್ ಪ್ಲಾನ್ ಮಾಡಿರೋದು. ಇದಕ್ಕೆ ಮೊದಲು ಇಸ್ರೇಲ್ ಹೆಜ್ಜೆ ಇಟ್ಟಾಗ ಅಮೆರಿಕ ಅಧ್ಯಕ್ಷರೇ ಹೇಳಿದ್ರು, ಇರಾನ್ನ ಮುಖ್ಯಸ್ಥರನ್ನ ಹೊಡೆದು ಹಾಕೋದು ಬೇಡ, ಎಲ್ಲದಕ್ಕೂ ಕೂಡ ಹತ್ಯೆನೇ ಉತ್ತರ ಆಗಬಾರ್ದು, ಕೊಲೆನೇ ಉತ್ತರ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನೋ ಒಂಥರ ಸಮಾಧಾನಕರವಾಗಿ ಮಾತನಾಡಿದ್ರು ಟ್ರಂಪ್ ಅವರು. ಅದಾದ ನಂತರ ಈಗ ಹೇಳ್ತಾರೆ ತಾರ್ಕಿಕ ಅಂತ್ಯ ಕಾಣೋವರೆಗೂ ಬಿಡಲ್ಲ ಅಂತ ಹೇಳಿ.